ಒಂದಲ್ಲ ಎರಡಲ್ಲ 8 ಹುಡುಗಿಯರ ಜೊತೆ ಯೂಟ್ಯೂಬರ್ ಮುಖಳೆಪ್ಪ ಸಂಬಂಧ. ರಾಮಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಮುಖಳೆಪ್ಪ ಅಲಿಯಾಸ್ ಖ್ವಾಜಾ ಮತ್ತು ಗಾಯತ್ರಿ ಮದುವೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಇದು. ಮುಖಳೆಪ್ಪ 8 ಜನ ಹುಡುಗಿಯರ ಜೊತೆ ಸಂಬಂಧ ಹೊಂದಿದ್ದಾನೆ. ಯಾರ ಜೊತೆ ಮುಖಳೆಪ್ಪ ಸಂಬಂಧ ಅನ್ನೋದು ಶೀಘ್ರ ಬಹಿರಂಗಗೊಳಿಸ್ತೀವಿ. ಮೋಸದಿಂದಲೇ ಆ ಹಿಂದೂ ಹುಡುಗಿಯ ಜೊತೆ ಖ್ವಾಜಾ ಮದುವೆ, ಒಂದೇ ದಿನ ಮದುವೆ ರಿಜಿಸ್ಟರ್, ಬಾಡಿಗೆ ಪತ್ರ ಮಾಡಿಸಿದ್ದಾನೆ. ಯಾರ ಜೊತೆ ಮುಖಳೆಪ್ಪ ಸಂಬಂಧ ಅನ್ನೋದು ಶೀಘ್ರವೇ ರಿಲೀಸ್ ಮಾಡ್ತೀವಿ. ಮೋಸದಿಂದಲೇ ಆ ಹಿಂದೂ ಹುಡುಗಿ ಜೊತೆ ಖ್ವಾಜಾ ಮದುವೆ ಆಗಿದ್ದಾನೆ. ಒಂದೇ ದಿನ ಮದುವೆ ರಿಜಿಸ್ಟರ್, ಬಾಡಿಗೆ ಪತ್ರ ಮಾಡಿಸಿದ್ದಾನೆ. ಒಂದೇ ದಿನ ಇದೆಲ್ಲ ಹೇಗೆ ಆಗುತ್ತದೆ? ಮುತಾಲಿಕ್ ಪ್ರಶ್ನೆ. ತಕ್ಷಣ ಮುಂಡಗೋಡ ಸಬ್ ರಿಜಿಸ್ಟ್ರಾರ್ ಸಸ್ಪೆಂಡ್ ಮಾಡಿ. ಮುಖಳೆಪ್ಪನಿಗೆ ಸಪೋರ್ಟ್ ಮಾಡೋರಿಗೆ ಶಿಕ್ಷೆಯಾಗಬೇಕು. ಯಾರು ಹೇಳ್ತಾ ಇರೋದಿದು? ಶ್ರೀರಾಮ ಸೇನೆಯ ಅಧ್ಯಕ್ಷ ಮುತಾಲಿಕ್. ಯಾವುದೇ ಕಾರಣಕ್ಕೆ ಗಾಯತ್ರಿಯನ್ನ ಖ್ವಾಜಾ ಜೊತೆ ಕಳಿಸಲ್ಲ. ಇಸ್ಲಾಮಿನ ಶಕ್ತಿಯ ವಿರುದ್ಧ ನಾವು ಹೋರಾಟ ಮಾಡುತ್ತೇವೆ. ರಾಮಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಘೋಷಣೆ. ಮಂಗಳೂರಿನ ಬಿಜೆಪಿ ಮುಖಂಡನೊಬ್ಬ ತನ್ನದೇ ಸಂಘಟನೆ ಕಾರ್ಯಕರ್ತರ ಅಕ್ಕ ತಂಗಿಯರ ಜೊತೆ ಅಶ್ಲೀಲವಾದಂತಹ ವಿಡಿಯೋಗಳನ್ನು ಕಳುಹಿಸುವಂತಹದ್ದು, ಜೊತೆಗೆ ಅಕ್ರಮ ಸಂಬಂಧವನ್ನು ಹೊಂದಿದ್ದಂತಹದ್ದು ಜಗಜ್ಜಾಹೀರಾದಾಗ ಅದರ ವಿರುದ್ಧ ಚಕಾರ ಎತ್ತದ ಪ್ರಮೋದ್ ಮುತಾಲಿಕ್, ಸಂಸದನೊಬ್ಬನ ಸೆಕ್ಸ್ ಸ್ಕ್ಯಾಂಡಲ್ ಹರಿದಾಡಿದಾಗ ಸಂತ್ರಸ್ತೆಯರ ಪರವಾಗಿ ನಿಂತು ಮಾತನಾಡದ ಇದೇ ಪ್ರಮೋದ್ ಮುತಾಲಿಕ್ ಈಗ ಮುಖಳೆಪ್ಪ ಮುಸ್ಲಿಂ ಅನ್ನುವ ಕಾರಣಕ್ಕೆ ಆ ಹೆಣ್ಣು ಮಗಳ ಪುಸಲಾಯಿಸಿ ಮದುವೆಯಾಗಿದ್ದಾನೆ ಎನ್ನುವಂಥ ಆರೋಪವನ್ನು ಹೊರಿಸಿದ್ದಾರೆ ಅಂತ ಹೇಳಿ ಜನ ಮಾತನಾಡ್ತಾ ಇದ್ದಾರೆ. ಸಹಜವಾಗಿ ಪ್ರಮೋದ್ ಮುತಾಲಿಕ್ ಒಬ್ಬ ಖಟ್ಟರ್ ಹಿಂದುತ್ವವಾದಿ, ಪ್ರಖರ ಭಾಷಣಕಾರ. ಅವರ ವಿರುದ್ಧ ಅನೇಕ ಆರೋಪಗಳಿದ್ದಾವೆ. ಕೋಮು ಪ್ರಚೋದನೆ ಭಾಷಣ ಮಾಡ್ತಾರೆ. ಇನ್ನು ತನ್ನ ಧರ್ಮವನ್ನು ಜಾಗೃತಿ ಮೂಡಿಸುವ ಸೋಗಿನಲ್ಲಿ ಸಮಾಜದಲ್ಲಿ ಶಾಂತಿ ಕದಡುತ್ತಾರೆ. ಸಾಕಷ್ಟು ಆರೋಪಗಳು ಕೂಡ ಪ್ರಮೋದ್ ಮುತಾಲಿಕ್ ವಿರುದ್ಧ ವ್ಯಕ್ತವಾಗಿದೆ. ಸೊ ಅದೇ ವ್ಯಕ್ತಿತ್ವ ಈಗ ಈ ಮದುವೆ, ನಕಲಿ ಮದುವೆ, ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಹೋಗಿ ಅಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಮುಖಳೆಪ್ಪ ಅಲಿಯಾಸ್ ಖ್ವಾಜಾ ಎನ್ನುವಂತಹ ವ್ಯಕ್ತಿ ಆ ಹಿಂದೂ ಹುಡುಗಿಯನ್ನ ಪುಸಲಾಯಿಸಿ ಮದುವೆಯಾಗಿದ್ದಾನೆ. ಇದರ ಹಿಂದೆ ಬೇರೆಯೇ ವಾಸನೆ ಬಡಿತಾ ಇದೆ. ಆತ 8 ಹುಡುಗಿಯರ ಜೊತೆ ಅಕ್ರಮವಾದ ಸಂಬಂಧವನ್ನ ಇಟ್ಕೊಂಡಿದ್ದ. ಅದರ ಸಂಪೂರ್ಣ ದಾಖಲೆಗಳು ನಮ್ಮ ಜೊತೆ ಇದೆ. ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಬ್ಲಾಸ್ಟಿಂಗ್ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ಹಾಗಾದ್ರೆ ಆ ವಿಡಿಯೋವನ್ನು ಕೆಲವೇ ದಿವಸಗಳಲ್ಲಿ ನಾವು ಬಿಡುಗಡೆ ಮಾಡ್ತೀವಿ. ಈವರೆಗೂ ಇಟ್ಕೊಂಡಿರೋದು ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ. ಕಮಿಂಗ್ ಸೂನ್, ವಿ ಆರ್ ಗೋಯಿಂಗ್ ಟು ಬ್ರೇಕ್ ಅಂತಿದ್ದಾರೆ ಅವ್ರು ನಮ್ಮ ಸ್ಟೈಲಲ್ಲಿ. ಅದು ಯಾವಾಗ ಬ್ರೇಕ್ ಮಾಡ್ತಾರೋ ಗೊತ್ತಿಲ್ಲ. ಮೋಸದಿಂದಲೇ ಆ ಹಿಂದೂ ಹುಡುಗಿಯ ಜೊತೆ ಖ್ವಾಜಾ ಇದ್ದ. ಮದುವೆ ಆಗಲ್ಪಟ್ಟ ಹುಡುಗಿಗೆ ಯಾವುದೇ ತರಹದ ಅಭ್ಯಂತರ ಇಲ್ಲ, ಆಕ್ಷೇಪ ಇಲ್ಲ. ಮದುವೆ ಆಗಿರುವಂತಹ ಖ್ವಾಜಾ ಮುಖಳೆಪ್ಪ, ಆತನಿಗೂ ಯಾವುದೇ ತರಹದ ಅಭ್ಯಂತರ ಇಲ್ಲ. ಗಂಡ ಹೆಂಡತಿ ಚೆನ್ನಾಗಿದ್ದಾರೆ. ನಮ್ಮನ್ನ ನೆಟ್ಟಿಗೆ ಸಂಸಾರ ಮಾಡೋದಕ್ಕೆ ಬಿಡ್ತಾ ಇಲ್ಲ ಈ ಸಮಾಜ ಅನ್ನೋ ಆರೋಪ ಅವರಿಂದ ಇದೆ. ನಿನ್ನೆ ಸ್ವತಃ ಹೆಣ್ಣು ಮಗಳೊಂದು ವಿಡಿಯೋದಲ್ಲಿ ಹೇಳಿಕೊಳ್ತಾಳೆ, ನನ್ನ ತಂದೆ ತಾಯಿ ಸುಳ್ಳು ಹೇಳ್ತಿದ್ದಾರೆ. ಮುಖಳೆಪ್ಪ ಜೊತೆ ರೀಲ್ಸ್ ಮಾಡೋದಕ್ಕೆ ಬಿಟ್ಟವರು ನನ್ನ ತಂದೆ ತಾಯಿ. ನಮ್ಮ ಕುಟುಂಬ ಕಷ್ಟದಲ್ಲಿದ್ದಾಗ ಹಣ ಸಹಾಯ ಮಾಡ್ತಾ ಇದ್ದ ಮುಖಳೆಪ್ಪ. ಆಗಲೂ ಸಂತೋಷದಲ್ಲಿದ್ದರು ನಮ್ಮ ತಂದೆ ತಾಯಿ. ಮುಖಳೆಪ್ಪ ಜೊತೆ ಉತ್ತಮ ಒಡನಾಟದಲ್ಲಿದ್ದರು. ನನ್ನ ಮದುವೆ ವಿಚಾರ ಗೊತ್ತಿದ್ದು ಕೂಡ ನಮ್ಮ ತಂದೆ ತಾಯಿ ಸಂತೋಷದಲ್ಲೇ ಇದ್ದರು. ಇದ್ದಕ್ಕಿದ್ದ ಹಾಗೆ ಒಂದು ಗುಂಪು ಮನೆಗೆ ಬರುತ್ತೆ. ಆ ಗುಂಪಿನ ಜೊತೆ ಚರ್ಚೆ ಆಗುತ್ತೆ. ಅದಾದ ನಂತರ ನಮ್ಮ ತಾಯಿಯ ಕಣ್ಣುಗಳು ಕೆಂಪಾಗುತ್ತೆ, ನಮ್ಮ ತಂದೆಯ ನೆತ್ತಿ ಬಿಸಿಯಾಗುತ್ತೆ. ಒಂದು ತರಹದ ರೌದ್ರಾವತಾರವನ್ನು ತಾಳ್ತಾರೆ. ನಾವು ಹೇಳಿದ್ದಲ್ಲ ಇದನ್ನ, ಸ್ವತಃ ಆ ಹೆಣ್ಣು ಮಗಳು ಹೇಳಿಕೆಯನ್ನು ಕೊಟ್ಟಿದ್ಲು. ಇಲ್ಲಿ ಪ್ರಶ್ನೆ ಆಗಿರುವಂತಹದ್ದು ಆತ 8 ಸಂಬಂಧ ಹೊಂದ್ಕೊಂಡಿದ್ದಾನೋ 10 ಹೊಂದಿದ್ದಾನೋ ಅದಲ್ಲ. ಆತನ ಹೆಸರು ಖ್ವಾಜಾ ಎನ್ನುವ ಕಾರಣಕ್ಕೆ ಒಂದು ಸಂಘಟನೆಯ ಭಾವನೆಗೆ ಧಕ್ಕೆಯಾಗುತ್ತೆ, ಧಾರ್ಮಿಕ ಭಾವನೆಗೆ ಧಕ್ಕೆಯಾಗುತ್ತೆ. ಕನ್ನಡದ ಸಿಂಗರ್ ಒಬ್ಬರಿದ್ದಾರೆ, ಸುಹಾನಾ ಸೈಯದ್ ಅಂತ. ಆ ಹುಡುಗಿಯ ವಿಚಾರವಾಗೂ ಕೂಡ ಸಾಕಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ. ಅದು ಸತ್ಯನೋ ಸುಳ್ಳು ಅದು ಬೇರೆ ವಿಚಾರ. ಆದರೆ ಆಕೆ ಒಂದು ಹಿಂದೂ ಹುಡುಗನನ್ನ ಮದುವೆ ಆಗ್ತೀನಿ ಅಂತ ಮುಂದೆ ಬಂದಾಗ
ಅದನ್ನು ಸ್ವಾಗತ ಮಾಡಬೇಕು, ಅವರವರ ಇಚ್ಛೆ ಅಲ್ವಾ. ಆಕೆ ಮುಸ್ಲಿಂ ಆಗಿರಲಿ, ಆತ ಹಿಂದೂ ಆಗಿರಲಿ, ಎರಡು ಹೃದಯದ ನಡುವೆ ಪ್ರೇಮ ಮೊಳಕೆ ಹೊಡೆದು ಅದು ಪ್ರೀತಿಗೆ ತಿರುಗಿದ ಮೇಲೆ ಪ್ರಜ್ಞಾವಂತರು ಇಬ್ಬರು ವಯಸ್ಸಿಗೆ ಬಂದಿದ್ದಾರೆ. ಕಾನೂನಿನ ಪ್ರಕಾರ ಹುಡುಗಿಗೆ ಎಷ್ಟು ವಯಸ್ಸಾಗಿರಬೇಕು ಅಷ್ಟು ವಯಸ್ಸು ಈ ಜೋಡಿಗೂ ಆಗಿದೆ. ಇದರಲ್ಲಿ ವಿರೋಧ ಏನು ಬಂತು? ನಮ್ಮ ಧರ್ಮದ ಹೆಣ್ಣು ಮಗಳನ್ನು ಲವ್ ಜಿಹಾದ್ನ ಹೆಸರಿನಲ್ಲಿ ಆತ ಆಕ್ರಮಿಸಿಕೊಂಡಿದ್ದಾನೆ ಅನ್ನೋ ಆರೋಪ. ಪ್ರಮೋದ್ ಮುತಾಲಿಕ್ ಈ ಬಾಂಬನ್ನು ಸ್ಫೋಟಿಸಿದ್ದಾರೆ. ಸೊ ಮುತಾಲಿಕ್ ಅವರ ಫೋನ್ ಸಂಪರ್ಕಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಯಾರ ಜೊತೆ ಮುಕ್ಕಳಪ್ಪ ಸಂಬಂಧ ಅನ್ನೋದು ಕೆಲವೇ ದಿನಗಳಲ್ಲಿ ನಾವು ಬ್ಲಾಸ್ಟ್ ಮಾಡಲಿದ್ದೇವೆ ಎನ್ನುವಂಥ ಆರೋಪ. ಸೊ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಮದುವೆಯಾಗಿದ್ದಾರೆ ಎನ್ನುವಂಥ ಆರೋಪವೂ ಕೂಡ ಮುಕ್ಕಳಪ್ಪ ವಿರುದ್ಧ ವ್ಯಕ್ತವಾಗಿದೆ. ಸೊ ಮುಕ್ಕಳಪ್ಪ ವಿರುದ್ಧ ಆರೋಪ ಮಾಡ್ತಾ ಇರುವಂತಹದ್ದು ಶ್ರೀರಾಮ ಸೇನೆಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.